ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸೋಲಿನ ಬಳಿಕವಾಗಿ ಈಗ ಸದ್ಯ ಭಿನ್ನ ರಾಗ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಸಾರಾ ಮಹೇಶ್ ಮತ್ತು ಜಿಟಿ ದೇವೇಗೌಡ ನಡುವಣ ಫೈಟ್ ಇನ್ನೂ ಜೋರಾಗ್ತಿದೆ. ಇನ್ನು ಚನ್ನಪಟ್ಟಣ ಸೋಲಿನ ಬಳಿಕ ಸೋತು ಹತಾಶೆಯಾಗಿ ಕೂರಲಾರದೆ ನಿಖಿಲ್ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿಕ್ಕೆ ಸಜ್ಜಾಗಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಚನ್ನಪಟ್ಟಣ ಸೋಲಿನ ಬಳಿಕ ಜೆಡಿಎಸ್ನಲ್ಲಿ ಭಿನ್ನ ರಾಗ. ಜಿಟಿಡಿ ಸಾರಾ ಮಹೇಶ್ ಮಧ್ಯೆ ಜೋರಾದ ಫೈಟ್. ಚನ್ನಪಟ್ಟಣ ಉಪಚುನಾವಣೆಯ ಸೋಲಿನ ಬಳಿಕ ಜೆಡಿಎಸ್ನಲ್ಲಿ ಅಸಮಾಧಾನ ತೀವ್ರವಾಗಿ ಸ್ಫೋಟಗೊಂಡಿದೆ. ಅದರಲ್ಲೂ ಮೈಸೂರು ಭಾಗದ ಪ್ರಬಲ ನಾಯಕರಾದ ಜಿಟಿ ದೇವೇಗೌಡ ಹಾಗೂ ಮಾಜಿ ಸಚಿವ ಸಾರಾ ಮಹೇಶ್ ಮಧ್ಯೆ ಕಿತ್ತಾಟ ಜೋರಾಗಿದೆ. ನನ್ನನ್ನ ಪ್ರಚಾರಕ್ಕೆ ಕರೆದೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿರುವ ಜಿಟಿ ದೇವೇಗೌಡರಿಗೆ ಮತ್ತೆ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ಖುದ್ದು ದೇವೇಗೌಡರೇ ಕರೆ ಮಾಡಿ ಜಿಟಿಡಿಗೆ ಆಹ್ವಾನ ಕೊಟ್ಟಿದ್ರು. ಸುಳ್ಳು ಹೇಳೋದನ್ನ ಜಿಟಿ ದೇವೇಗೌಡರು ನಿಲ್ಲಿಸಲಿ, ನನ್ನಿಂದ ತೊಂದರೆ ಹಾಕಿದ್ರೆ ನಾಳೆಯೇ ಸಾರ್ವಜನಿಕ ಜೀವನದಿಂದ ದೂರ ಆಗ್ತೇನೆ ಅಂತ ಸಾರಾ ಮಹೇಶ್ ಸ್ಪಷ್ಟಪಡಿಸಿದ್ದಾರೆ. ಮಾಡಿ ಮಾತಾಡಿದ್ರೆ ದೇವೇಗೌಡರು ಮಾತಾಡಿದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಿ ರೆಡಿ. ನಾವು ಬದುಕಿರೋ ತನಕ JDS ಅಭಿಮಾನಿಯಾಗಿರ್ತೀವಿ. ನಮಗೆಲ್ಲ ಕೊಟ್ಟಿದ್ದಾರೆ, ನನಗೆ ಯಾವ ಆಸೆನೂ ಇಲ್ಲ. ಏನಾದ್ರೂ ತಪ್ಪು ಮಾಡಿದ್ರೆ ಕಪಾಳಕ್ಕೆ ಹೊಡಿರಿ, ಸುಮ್ಮನೆ ಸುಳ್ಳು ಹೇಳಬೇಡಿ ಎಂದ ಸಾರಾ. ಸುಳ್ಳು ಹೇಳೋದನ್ನ ಸಾರಾ ಮಹೇಶ್ ನಿಲ್ಲಿಸಲಿ ಅಂತ ಜಿಟಿಡಿ ನೀಡಿರುವ ಹೇಳಿಕೆಗೂ ತಿರುಗೇಟು ಕೊಟ್ಟಿದ್ದಾರೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಪಕ್ಷದ ವೇದಿಕೆಯಲ್ಲಿ ಕರೆದು ಕಪಾಳ ಕೊಡಿರಿ, ಆದ್ರೆ ಸಾರ್ವಜನಿಕವಾಗಿ ಅವಮಾನ ಮಾಡಬೇಡಿ ಅಂತ ಜಿಟಿ ದೇವೇಗೌಡಗೆ ಸಾರಾ ಮಹೇಶ್ ಮನವಿ ಮಾಡಿದ್ದಾರೆ. ನನ್ನ ಸೋಲಿನ ಬಗ್ಗೆ ಜಿಟಿಡಿ ಮಾತಾಡ್ತಾರೆ. ಜಿಟಿ ದೇವೇಗೌಡರು ಚುನಾವಣೆಯಲ್ಲಿ ಸೋತೇ ಇಲ್ವಾ? 2008ರಲ್ಲಿ ಜಿಟಿಡಿ ಯಾಕೆ ಬಿಜೆಪಿಗೆ ಹೋಗಿದ್ರು ಅಂತ ಸಾರಾ ಮಹೇಶ್ ಪ್ರಶ್ನೆ ಕೇಳಿದ್ದಾರೆ. ನಾನು JDS ನಲ್ಲಿ ಇರೋದು ಜಿಟಿ ದೇವೇಗೌಡರಿಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಪಕ್ಷದಿಂದ ದೂರ ಇರ್ತೀನಿ, ಸಾಯೋ ತನಕ ಪಕ್ಷಕ್ಕೆ ಮತ ಹಾಕ್ತೇನೆ ಎಂದಿದ್ದಾರೆ. ಜಿಟಿ ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನು ಕೂಡ ಯಾವುದೋ ತಿಳಿದೆ ಸುಳ್ಳೆಲ್ಲ ಹೇಳ್ಬಾರ್ದು. ಚುನಾವಣೆ ಸಂದರ್ಭಗಳಲ್ಲಿ ಕುಮಾರಣ್ಣವ್ರನ್ನ ಬಿಟ್ಟರೆ ಅವರೇ ನಮಗೆಲ್ಲ ನಾಯಕರು. ಬಟ್ ದೇವೇಗೌಡರು ಸಾಹೇಬ್ರೆ ಚುನಾವಣೆ ವಿಚಾರವಾಗಿ ಅವರ PA ಅವರಿಗೆ ಮಾತಾಡಿದ್ದಾರೆ. ಚನ್ನಪಟ್ಟಣದ ಚುನಾವಣೆ ಪ್ರಚಾರದಿಂದ GT ದೇವೇಗೌಡರು ಅಕ್ಷರಶಃ ದೂರ ಇದ್ದರು. ಆದರೆ ಸಾರಾ ಮಹೇಶ್ ಹೇಳುವಂಥ ಪ್ರಕಾರವಾಗಿ ಪ್ರಚಾರಕ್ಕೆ ನಾವು ಕರೆದಿದ್ವಿ ಅಂತ. ಆದರೆ GT ದೇವೇಗೌಡರು ಕರೆದೇ ಇಲ್ಲ ನನ್ನನ್ನು ಯಾರು ಅಂತ. ಈ ಹಿನ್ನೆಲೆಯಲ್ಲಿ ಒನ್ಸ್ ಅಗೇನ್ ಭಾಳ ವರ್ಷಗಳಿಂದಲೂ ಕೂಡ ಇದ್ದಂತಹ ಮುನಿಸು ಸ್ಫೋಟವಾಗಿದೆ. ಒಂದು ರೀತಿಯಲ್ಲಿ ಮೈಸೂರಿನಲ್ಲಿ ದಳಪತಿ ವರ್ಸಸ್ ದಳಪತಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೋಲಿನ ಬಳಿಕ ನಿಖಿಲ್ ರಾಜ್ಯ ಪ್ರವಾಸ. ಹಳೆ ಮೈಸೂರು ಭಾಗದ 7 ಜಿಲ್ಲೆಗಳಲ್ಲಿ ಪ್ರವಾಸ. ನಿಖಿಲ್ ಸೋಲಿನ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಮುಂದೇನು ಎಂಬ ಆತಂಕ ಕಾಡ್ತಾ ಇದೆ. ಹಳೆ ಮೈಸೂರು ಭಾಗದ 7 ಜಿಲ್ಲೆಯಲ್ಲಿ ನಿಖಿಲ್ ಪ್ರವಾಸಕ್ಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಸೋಲಿನಿಂದ ಎದೆ ಗುಂದಿಲ್ಲ ಎಂಬ ಸಂದೇಶ ರವಾನಿಸೋಕೆ ನಿಖಿಲ್ ಮುಂದಾಗಿದ್ದಾರೆ. ಪಕ್ಷದ ಕಾರ್ಯಕರ್ತರಿಗೆ ಧೈರ್ಯ ತುಂಬುವುದಕ್ಕೆ ಸ್ವತಃ ನಿಖಿಲ್ ಅಖಾಡಕ್ಕೆ ಧುಮುಕಿದ್ದಾರೆ. ಮುಂದಿನ ತಿಂಗಳಿಂದಲೇ ನಿಖಿಲ್ ಪಕ್ಷ ಸಂಘಟನೆ ಕೈ ಹಾಕಿದ್ದಾರೆ. ನಡುವೆ ಸರ್ಕಾರ ಹಣದ ಸಮುದ್ರವನ್ನೇ ಹರಿಸಿದ್ದಾರೆ. ನಾವು ನಿಜವಾಗ್ಲೂ ಹೋಪ್ ಆಗಿದ್ದು ಚನ್ನಪಟ್ಟಣ 3 ಗೆಲ್ಲೋ ಅಂತ ಅವಕಾಶ ನಮಗಿದೆ ಅಂತೇಳಿ, ಆದರೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ. ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅನ್ನೋದಿದೆ. ಇದು ಇದೇ ರೀತಿ ಇರಲ್ಲ, ಮುಂದೆ ಚೇಂಜಸ್ ಆಗುತ್ತೆ. ನೋವಂತೂ ಆಗಿದೆ. ಈ ಮಧ್ಯೆ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸ್ತಾ ಇದ್ರು. ಯಾವುದೇ ಪ್ರತಿಕ್ರಿಯೆ ನೀಡದೆ ದಳಪತಿಗಳು ಅಂತರ ಕಾಯ್ದುಕೊಂಡಿದ್ದಾರೆ. ಸದ್ಯಕ್ಕೆ ಕಾದು ನೋಡುವ ತಂತ್ರವನ್ನು ಅನುಸರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಬಿಜೆಪಿಯಲ್ಲಿ ಒಂದು ರೀತಿಯಾಗಿದ್ದರೆ JDSನಲ್ಲೂ ಒಂದು ರೀತಿಯಾಗಿದೆ. ಅಲ್ಲಿ ಯತ್ನಾಳ್ ಅವರು ಒಂದು ರೀತಿಯಲ್ಲಿದ್ದರೆ ಇಲ್ಲಿ ಇನ್ನೊಂದಿಷ್ಟು ಲೀಡರ್ಸ್ಗಳಿದ್ದಾರೆ. ಎಲ್ಲಿಗೆ ಹೋಗುತ್ತೆ ಏನೋ ನಿಮ್ಮ ರಾಜಕೀಯ ಪಕ್ಷಗಳು. ಆಮೇಲೆ ಎಲ್ಲ ನೀವು ಒಂದೇ, ಇದ್ರ ಮಧ್ಯದಲ್ಲಿ ಯಾರಾದರೂ ಕಾರ್ಯಕರ್ತರು ಅಥವಾ ಸಣ್ಣ ಲೀಡರ್ಸ್ಗಳೇನಾದ್ರು ತಗಲಾಕೊಳ್ಳೋಕೆ ಹೋಗ್ಬಿಡಿ, ಅವರೆಲ್ಲ ಒಂದೇ ಆಗ್ತಾರೆ. ಆಮೇಲೆ ಚೆನ್ನಾಗಿರ್ತಾರೆ, ನೀವು ತಗಲಾಕೊಳ್ತೀರಾ.